ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಟೈಮ್ ಬಂದು 8 ಗಂಟೆ ಆಗಿದೆ. ಬೆಳಬೆಳಿಗ್ಗೆನೆ ನಮ್ಮ ಸಾನು ಮತ್ತು ಧಾನು ಅವರು ಟಿ ವಿ ಹಾಕ್ಕೊಂಡಿದ್ದಾರೆ. ಅದರಲ್ಲೇನೂ ಹೊಸ ವಿಷಯ ಇಲ್ಲ. ರಜದಲ್ಲಿ ಮಕ್ಕಳು ಎದ್ದ ತಕ್ಷಣ ಟಿ ವಿ ನೋಡ್ತಾರೆ. ಆದರೆ ಇವತ್ತು ಒಂದು ಸಿ ಡಿ ಹಾಕ್ಕೊಂಡು ನೋಡ್ತಾ ಇದ್ದಾರೆ. ನನ್ನ ಮದುವೆಯ ಸಿ ಡಿ. ನಾನು ಮದುವೆ ಆದಾಗ್ಲಿಂದ ಒಂದು ಸಾರಿ ನೋಡಿದ್ದೇನೇನೋ ಅಷ್ಟೇ. ಈಗ ಮಕ್ಕಳಿಗೆ ಕ್ಯೂರಿಯಾಸಿಟಿ ಅಲ್ವಾ, ಅಮ್ಮನ ಮದುವೆ ಅಪ್ಪನ ಮದುವೆ ಅಂದ್ಕೊಂಡು ಈಗ ಹಾಕೊಂಡು ನೋಡ್ತಾ ಇದ್ದಾರೆ. ಸೊ ಬನ್ನಿ, ಇವತ್ತು ನಮ್ಮ ದಿನ ಹೇಗಿರುತ್ತೆ ನೋಡೋಣ. ನಮ್ಮ ಸಾನು ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ. ಸಾನು ಅಂತೂ ನೋಡಿದ ತಕ್ಷಣನೇ ಮಮ್ಮ ಇದು ನೀನಾ ಅಂತ ಕೇಳಿದ್ಲು. ಸೊ ಮುಂದೆ ಏನೇನು ಹೇಳ್ತಾಳೆ ಬನ್ನಿ ನೋಡೋಣ. ನೋಡು, ಅವಳು ಗೊತ್ತಿರೋಷ್ಟು ನಿನಗೆ ಗೊತ್ತಿಲ್ಲ. ಫ್ಲಿಕರ್ ಆಗದ ರಿಯಲಿ ನಾನು ಅಷ್ಟೊಂದು ಸೇಮ್ ಕಾಣೋ ಹಾಗಿದ್ರೆ ನೀನ್ ಯಾಕೆ ಕೇಳ್ದೆ ನನಗೆ? ಇದು ನೀನೇನಾ ಅಂತ ಯಾಕೆ ಕೇಳ್ದೆ? ವೈ ಡಿಡ್ ಯು ಆಸ್ಕ್ ಮೀ? ಟೆಲ್ ಮಿ ರಜಾ. ಸ್ನೇಹಿತರೆ ನೋಡಿ, ನಮ್ಮ ಮ್ಯಾರೇಜ್ ಸಿ ಡಿನ ನೋಡ್ತಾ ಇದ್ದಾರೆ. ಇದು ಸಿ ಡಿ ಫಾರ್ಮಲ್ಲಿ ಇರೋದ್ರಿಂದ ನಾವು ಬೇರೆ ಎಲ್ಲೂ ನೋಡೋದಕ್ಕಾಗೋದಿಲ್ಲ. ನಮ್ಮ ಮನೇಲಿ ಸಿ ಡಿ ಅಂಡ್ DVD ಪ್ಲೇಯರ್ ಇರೋದ್ರಿಂದ ಇಲ್ಲಿ ಹಾಕೊಂಡಿದೀವಿ. ಸಾನು ನೋಡಿದ ತಕ್ಷಣ ಇದು ನೀನೇ ನಮ್ಮಮ್ಮ ಅಂತ ಕೇಳಿದ್ಲು. ಸ್ಮೈಲ್ ಡಿಫರ್ ಆಗಿದ್ಯಾ? ಆಮೇಲೆ ಅಯ್ಯೋ ಇವಳು ಏನ್ ಡಿಫ್ರೆನ್ಸ್ ಮಾಡಿ ಹೇಳ್ತಾವಳು ನೋಡ್ರಪ್ಪ. ರಾಜೇಶ್ ನೋಡಿದ್ರೆ ನಕ್ಕಿರೋ ಚೆನ್ನಾಗಿ ಹೇಳದೆ ಹೇಳು. ಈಗ ಜಾಸ್ತಿ ಕೂದಲು ಇಲ್ಲ, ಅವಾಗ ಎಷ್ಟು ಕೂದಲು. ನೋಡ್ರಪ್ಪ ನಮ್ಮ ಮದ್ವೆ ಸಿಡಿಗೆ ಕಾಮೆಂಟ್ಗಳು. ನಂದನ ಕುಮಾರ್, ಕರಿಯೋ ಹೆಸರು ಮಾತ್ರ ರಾಜೇಶ್ ಅಂತ, ಅದಕ್ಕೆ ಅದನ್ನೇ ಹಾಕಿಸ್ಬಿಟ್ಟಿದ್ದಾರೆ. ನಂದನ ಕುಮಾರ್ ಅಂತ ಯಾರಿಗೂ ಗೊತ್ತಿಲ್ಲ, ಬರೀ ರಾಜೇಶ್ ಅಂತ ಹಾಕಿಸ್ಬೇಕಿತ್ತು. ನೋಡು ರಜಾ, ಈಗ ಸ್ನೇಹಿತರೆ ಇವತ್ತು ತಿಂಡಿಗೆ ಎಲ್ಲರ ಫೇವ್ರೆಟ್ ಪಾಸ್ತಾ ಮಾಡ್ತಾ ಇದ್ದೀನಿ. ಇದು ಡಿಸಾನೋದು, ನಾನು ಆನ್ಲೈನಲ್ಲಿ ತಗೊಂಡಿದ್ದು. ಇದ್ರ ಲಿಂಕ್ನ ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ, ಚೆಕ್ ಮಾಡಿ. ತುಂಬ ಈಸಿ ಮಾಡೋದಕ್ಕೆ. ಆ್ಯಂಡ್ ಇದು ವೀಟ್ದು, ಪ್ರಿಸರ್ವೇಟಿವ್ಸು ಕಲರ್ಸು ಏನೂ ಆ್ಯಡ್ ಮಾಡಿರೋದಿಲ್ಲ. ಸೊ ಹೆಲ್ದಿ ಅಂದ್ಬಿಟ್ಟು ಇವತ್ತು ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ನೀರು ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ಈಗ ಒಗ್ಗರಣೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಪಾಸ್ತಾಗೆ. ಹೇಳಿದ್ನಲ್ಲ ತುಂಬಾ ಸಿಂಪಲ್ ಆಗಿ, ಸಾಸ್ ಎಲ್ಲ ಏನು ಹಾಕ್ತಾ ಇಲ್ಲ. ನಮ್ಮ ದೇಸಿ ಮಸಾಲ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ. ಎಣ್ಣೆ, ಒಂದು ಚೂರು ಮೆಣಸಿನ್ಕಾಯಿ ಹಾಕಿದ್ರು ನಡೆಯುತ್ತೆ ಕಲರ್ಗೆ. ಅದ್ರ ಜೊತೆ ಈರುಳ್ಳಿ ನಾವೆಷ್ಟು ಹಾಕಿರ್ತೀವೋ ಅದ್ರದ್ದು ಡಬಲ್ ಆಗುತ್ತೆ. ಈರುಳ್ಳಿ ಫ್ರೈ ಆಯಿತು. ಈಗ ಮಸಾಲೆ ಸೇರಿಸೋ ಟೈಮು. ಅರಿಶಿನದ ಪುಡಿ, ಸಾಂಬಾರ್ ಮಸಾಲ, ಒಂದು ಚೂರು ಖಾರದ ಪುಡಿ ಹಾಕಿದ್ದೀನಿ, ಉಪ್ಪು. ಈಗ ಟೊಮ್ಯಾಟೊ ಪ್ಯೂರೆ, ಇದು ಎಷ್ಟಾದರೂ ಹಾಕ್ಬೋದು. ಒಂದು ಕುದಿ ಬಂತು ನೋಡಿ. ರೆಡಿ ಪಾಸ್ತಾ ರೆಡಿ ಆಯಿತು. ಇವತ್ತು ನಾನೇ ಬೇಗ ತಿಂಡಿ ಮಾಡಿಬಿಡ್ತೀನಿ ಆ್ಯಂಡ್ ಸಿಂಪಲ್ ತಿಂಡಿ ಮಾಡ್ತೀನಿ.
ಯಾಕೆಂದರೆ ನನಗೆ ಕಿಚನ್ ಫ್ರೀ ಬೇಕಿತ್ತು. ಇವತ್ತು ಅಗಾರೋದು ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ ಇದೆ ಅಲ್ವಾ, ಅದನ್ನು ಅಮ್ಮ ತರೋದಕ್ಕೆ ಹೇಳಿದರು. ಕಿಚನ್ದು ಟೈಲ್ಸ್ ಎಲ್ಲ ತೊಳಿಬೇಕು, ಕೈ ನೋವು ಬಂದ್ಬಿಡುತ್ತೆ ಅದು ತೊಳೆಯೋದಕ್ಕೆ, ತುಂಬ ಜಿಡ್ಡಾಗ್ಬಿಟ್ಟಿರುತ್ತೆ, ಅದನ್ನು ತೊಗೊಂಡು ಬರಬೇಕಾದ್ರೆ ಅಂತ. ಸೊ ತೊಗೊಂಡು ಬಂದಿದ್ದೆ. ಅದಕ್ಕೆ ಇವತ್ತು ಕ್ಲೀನ್ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಕಿಚನ್ ಖಾಲಿ ಮಾಡ್ಕೊಂಡಿದ್ದೀನಿ, ಕೌಂಟರ್ ಟಾಪನ್ನು. ಅದಕ್ಕೆ ಇವಾಗ ನೋಡಿ, ಮಕ್ಕಳು ಅವ್ರಿಗೆ ಒಂಥರ ಎಕ್ಸೈಟ್ಮೆಂಟು, ಏನೋ ಒಂದು ಹೊಸದು ನೋಡಿದಾಗ ನಾನು ಅಂದ್ಕೊಂಡು ಅವರೇ ಮಾಡ್ತಾ ಇದ್ದಾರೆ. ಸೊ ಇದು ನೋಡಿರ್ತೀರ ನೀವು, ನಮ್ಮ ಮನೇಲಿ ಕೂಡ ನಾನು ತುಂಬ ಸರಿ ಯೂಸ್ ಮಾಡಿದ್ದೀನಿ. ಇದು ಮಲ್ಟಿಪರ್ಪಸ್, ಮಲ್ಟಿ ವೇ ಅಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಇದ್ರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಸ್ನೇಹಿತರೆ. ಇದು ಬೆಕ್ಕಾಗ್ಬಿಟ್ಟಿದ್ಯಾ ಇವತ್ತು? ಸೊ ಈಗ ಇದು ಫುಲ್ ಕ್ಲೀನ್ ಮಾಡಬೇಕು. ಇವಾಗ ಶುರು ಮಾಡ್ತಾ ಇದ್ದೀವಿ. ಅಮ್ಮ ಕೈ ನೋವುತ್ತೆ ಕಣೆ, ನಿಂದು ನೋಡಿದ್ದೀನಲ್ಲ, ತಗೊಂಡ್ ಬಾ ನೋಡೋಣ ಆಗುತ್ತಾ ಅಂತ ಹೇಳಿದ್ರು. ಸೊ ಈಗ ತಂದು ರೆಡಿ ಮಾಡ್ತಾ ಇದೀವಿ, ಆಗುತ್ತಾ ನೋಡೋಣ. ಕೆಳಗಡೆಯಿಂದ ಮೇಲ್ಗಡೆ ಹೋಗ್ಬೇಕು. ನೀನ್ ಮೇಲ್ಗಡೆದಕ್ಕೆ ನಾನ್ ಮಾಡ್ತೀನಿ, ನೀ ಕೆಳಗಡೆದ್ ಮಾಡು. ಬೇಡ, ನೀ ಕೆಳಗಡೆ ಮಾಡು. ಅವ್ರ ಆಟ ಬೆಕ್ಕಂತೆ ಇವತ್ತು. ಸ್ವಲ್ಪ ಮಕ್ಕ ತೋರ್ಸು. ಯಾರದು ಕ್ಲೀನ್ ಮಾಡ್ತಿರೋದು? ಸ್ಲೋ ಆಗಿ ಒಂದೊಂದೇ ಟೈಲ್ಸ್ ಮಾಡ್ಬೇಕು. ಹಂಗೆ ಸಾನು ನೋಡಿಲ್ಲ ಇದು, ಇಲ್ಲಾಂದ್ರೆ ಅವಳು ಹತ್ತು ಬಿಡ್ತಾಳೆ. ಪಕ್ಕ ಆಮೇಲೆ ಕೆಳಗಡೆ. ಇನ್ನ ಸ್ಲೋ ಆಗಿ ಒಂದೊಂದೇ ಟೈಲ್ಸ್ ಮಾಡು. ನೋಡಿ ಚೆನ್ನಾಗಿ ಮಾಡ್ತಿದ್ದಾಳೆ. ವೆರಿ ಗುಡ್. ಮೆತ್ತಗೆ ಸ್ಲೋಲಿ, ಇಲ್ಲಾಂದ್ರೆ ನಿನ್ಗೆ ಕೈ ನೋವು ಬರುತ್ತೆ. ಈಗ ಧಾನು ಆಯ್ತು, ಸಾನು ಟರ್ನ್. ಅಲ್ಲಿ ಸ್ವಲ್ಪ ಜಿಡ್ಡಿದೆ, ಹತ್ರ ಒಂದ್ಸಾರಿ ಮಾಡಿ ಬಿಟ್ಬಿಡು, ಆಮೇಲೆ ಇನ್ನೊಂದ್ಸಾರಿ ಮಾಡು ಅಂತೆ. ಎಲ್ಲ ಕಡೆನೂ ಒಂದ್ಸಾರಿ ಹತ್ರ ಮಾಡಿ ಬಿಡು. ನಾನಿದ್ದಾಗ ಇಲ್ಲಿ ಮದುವೆ ಆಗೋ ಮುಂಚೆ ನಾನು ತೊಳಿತಾ ಇದ್ದೆ. ಮದುವೆ ಆದಮೇಲೆ ನಮ್ಮಮ್ಮಂಗೆ ಮೇಲ್ಗಡೆ ಹತ್ತ ಕಷ್ಟ ಅಲ್ವಾ, ಸೊ ಜಿಡ್ಡು ಜಾಸ್ತಿ ತುಂಬಿದೆ. ಅಮ್ಮ ಹೇಳ್ತಾ ಇದ್ರು, ಅಪ್ಪನ ಹತ್ರ ಮಾಡಿಸ್ದೆ ಕಣೆ ಈಗ ರೀಸೆಂಟಾಗಿ ಅಂತ. ಆಯ್ತಾ ಹೇರ್ ಸ್ಟೈಲ್? ಏನ್ ಮಾತಾಡ್ತಾಳ ಅಂತೀರಾ ಸುಬ್ಬಿ? ದೊಡ್ಡವ್ರು ಮಾತಾಡ್ದಂಗೆ ಮಾತಾಡ್ತಾನೆ ಇರ್ತಾಳೆ. ನೋಡಿ ಇವಾಗ ಚುಪ್ಪಾಗ್ಬಿಟ್ಲು. ಏನ್ ದಾನು ಏನಂದ್ಲು? ಸುಮ್ಗೆ ಕುತ್ಕೋ ಅಂತಾನೆ ಐತೆ. ಅಕ್ಕ ಅಂತಾನೆ ಇದ್ದಾಳೆ, ಸುಮ್ಮನಿರು ಅಂತ. ಯಾಕೆ ಸುಮ್ಮನಿರು ಅಂದ್ಲು? ಏನ್ ಮಾಡ್ದೆ ನೀನು? ಆ ಕಡೆ ಈ ಕಡೆ ಮುಗ್ತಿದೀನಿ, ಅದಕ್ಕೆ ಆ ಕಡೆ ಈ ಕಡೆ ತಿರುಗ್ಬೇಡ, ಸುಮ್ನಿರು ಅಂದ್ಲು. ಮಾತಾಡ್ಬೇಡ, ಸುಮ್ನಿರು ಅಂದ್ಲ. ನೀನು ತಿರುಗ್ದಿದ್ರೆ ಮಾತಾಡೋದಿಲ್ವಾ? ಮಾತಾಡ್ಬೇಕಾದ್ರೆಲ್ಲ ತಿರುಗ್ಲೇಬೇಕಾ? ಮತ್ತೆ ಮಾತಾಡು, ತಿರುಗ್ಬೇಡ ಅಷ್ಟೇ. ಚೆನ್ನಾಗಿದೆ. ಬ್ರೆಡ್ ಸರಿ ಮಾಡು, ಇರ್ಲಿ ಮಾಡು. ಜಡೆ ಕರೆಂಟ್ ಬಂತು ಅಂತ ಹೆಂಗ್ ಗೊತ್ತಾಯ್ತು ಅಂದ್ರೆ ಮೋಟ್ರ್ ಆನ್ ಆಯ್ತು. ಮೋಟ್ರು ಅಲ್ಲಿ ಪಕ್ಕದ ಮನೆ ಹಾಕಿದ್ರು ಅದಕ್ಕೆ. ಹೌದು, ಅವಾಗ್ಲಿಂದ ಕರೆಂಟ್ ಇರ್ಲಿಲ್ಲ. ನಾನು ಇಲ್ಲೇ ಬಂದು ನಿಂತಿದ್ದೆ. ಆಮೇಲೆ ಮೋಟ್ರು ಸೌಂಡ್ ಬಂತು. ಸೊ ಸರಿ ಕರೆಂಟ್ ಬಂದಿದೆ, ಹೋಗೋಣ ಸ್ವಲ್ಪ ಕೆಲಸ ಮಾಡೋಣ ಅಂದ್ಬಿಟ್ಟು ಹೋದೆ. ಅದಕ್ಕೆ ಇವರು ಕರೆಂಟ್ ಬಂತು ಅಂತ ಹೆಂಗ್ ಗೊತ್ತಾಯ್ತು ಅದಕ್ಕೆ ಹೇಳಿದ್ದು. ಇನ್ನೊಂದ್ಸರಿ ತಿರುಗ್ಸು. ಈಗ ನಾನು ನಿಮಗೆ ಮಾವಿನ ಕಾಯಿ ತೋರಿಸ್ಬೇಕು. ಮರು ತುಂಬಾ ಇದೆ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ಗೊತ್ತಾ? ಇಲ್ಲಿಲ್ಲೇ ಇದೆ, ಕೈಗೆ ಸಿಗೋ ಥರ. ಇದು ಹಣ್ಣು ಕೂಡ ಆಗುತ್ತಂತೆ.
ಆದರೆ ಕಲರ್ ಫುಲ್ ಆರೆಂಜ್ ಆಗೋದಿಲ್ಲ. ಒಂಥರ ಆರ್ಗ್ಯಾನಿಕ್ದು ಹೊರಗಡೆ ಗ್ರೀನ್ ಇರುತ್ತೆ, ಒಳಗಡೆ ಕಲರ್ ಬರುತ್ತಲ್ಲ, ಆ ಥರ ಇದೆ. ಕಿತ್ಬಿಡೋಣ ಅನಿಸ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಸೈಜ್ ಕೂಡ ಮಧ್ಯಾಹ್ನ ತಿಂದೆ, ಚೆನ್ನಾಗಿತ್ತು ಸ್ವೀಟು. ಒಂದೊಂದು ಫುಲ್ಲೇ ಹಣ್ಣಾಗಿಲ್ಲ ಕರೆಕ್ಟಾಗಿ, ಅಂದರೆ ಹುಳಿ ಇರುತ್ತೆ, ಅದರ್ವೈಸ್ ಸ್ವೀಟಾಗಿದೆ. ಹಿಡಿಯಲಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಚೆನ್ನಾಗಿದೆ. ನಿಮ್ಮಮ್ಮ ಬೆಳಿಗ್ಗೆಯಿಂದ ನಿಂಗೆ ಬಾಚಿರ್ಲಿಲ್ಲ, ಇವಾಗ ಸಾನು ಬಾಚಿದ್ಲು ನೋಡು. ಜೋರ್ ಬರ್ತಿದ್ರೆ ಬಂದ್ಬಿಡು, ಜೋರಿದ್ರೆ ಬಂದ್ಬಿಡು. ಬಂದ್ಬಿಡಮ್ಮ, ಒದ್ದೆ ಆಗ್ಬಿಡ್ತೀರಾ. ಸ್ವಲ್ಪ ಸಾಕು, ಬಾ. ಇಲ್ಲೇ ಕೈ ಹಿಡ್ಕೋಬೇಕಿದ್ರೆ ಹೊರಗಡೆ ಕೈ ಹಾಕು. ನಿನ್ನೆ KR ನಗರದಲ್ಲಿ ಅಷ್ಟು ಜೋರ್ ಮಳೆ. KR ನಗರದಲ್ಲ, KR ನಗರದಿಂದ ಮೈಸೂರು ಬರೋ ವೇಲ್ ಅಷ್ಟೇನೆ. ಅದೇನು ರಾಮೇನಹಳ್ಳಿ ಅಂತ ಹೇಳಿದ್ರು, ರಾಮಾಂಜನೇಯನ್ ಟೆಂಪಲ್ ಇದೆ ಅಲ್ವಾ, ಅಲ್ಲಿ. ಮೈಸೂರಲ್ಲೂ ಜಾಸ್ತಿ ಇಲ್ಲ, KR ನಗರದಲ್ಲೂ ಇಲ್ಲ. ಇವತ್ ಮಾತ್ರ ಇಲ್ಲಿ ಸಂಜೆನೆ ಶುರುವಾಗಿದೆ. ಕಡಿಮೆ ಆಗ್ತಾ ಇದೆ, ಜೋರಿಲ್ಲ. ಹ್ಯಾಟ್ ಕೊಡ್ಬೇಕು. ಜಾಸ್ತಿ ಜೋರಿಲ್ಲ. ಮಾಡಿ ಮೇಲೆ ಕುಂಟಿ ಮೇಲೆ ಆಡುವಂತೆ ಅಕ್ಕ ಬಂದ್ಮೇಲೆ ಅಂತ ಹೇಳಿದೆ. ಮಳೆನೇ ಬಂದಲ್ಲ. ತಗೊಳ್ಳಿ, ಅವಳ ಜೊತೆ ಇವರು ಹೋಗವ್ರೆ. ನೀನೇನವ ಮಾಡ್ತಿದ್ಯಾ? ಸ್ವಲ್ಪ ನಿಧಿಯಕ್ಕೆ ಅವಳು ಹಂಗೆ ಹೋಗಿದ್ದು. ದೂರ ದೂರ ಪಕ್ಕ ಪಕ್ಕ. बादल बरसा बिजली सावन को पानी, बादल बरसा बिजली सावन को पानी. ಅಷ್ಟೇ ಗೊತ್ತಿರೋದು. ಈಗ ನಮ್ಮಮ್ಮ ಹೇಳ್ತಾರೆ. ಮಳೆದ್ ಹಾಡು ಹೇಳು ದಾನು. ಮಳೆ ಮಳೆ ಕೊಡೆ ಹಿಡಿದು ನಡೆ, ಜಾರಿ ಬಿದ್ದೆ ಕೊಂಚ ತಾಳು, ಬಟ್ಟೆ ಎಲ್ಲ ಕೊಳೆ ಆಗುತ್ತೆ. ಸರಿಯಾಗಿಡ್ಕೊ. ಬಂದಾಗೋಯ್ತು ಮಳೆ. ಎತ್ತೆ ಹೋಯ್ತು. ಆಮೇಲೆ ಅಲ್ಲ, ಪಾನಿ ಬದಲು ದುಡ್ಡು ಬರ್ಸೋದಂತೆ. ನಮ್ಮ ಅಮ್ಮಂಗ್ ಕೇಳ್ತಾ ಇದ್ದಾಳೆ ಬೆಳಿಗ್ಗೆ. ಟಿಪ್ ಟಿಪ್ ಬರ್ಸ ಕಾಯಿನ್. ನಾವೀಗ ಇದೀವಿ ಅಂಡರ್ ಗ್ರೌಂಡ್ ಸಂಪಲ್ಲಿ. ಸಂಪಲ್ಲಿ ನೀನೇನೋ ಇಳಿತಾ ಇತ್ತು ಅಂದ್ಬಿಟ್ಟು ನೋಡೋದಕ್ಕೆ ಇಳಿದಿದ್ದೀವಿ. ಯಾರ್ಯಾರು ಇಳಿದಿದ್ದೀವಿ? ಅಪ್ಪ ಇಳ್ದಿದ್ದಾರೆ, ಸಾನು, ದಾನು ಅಂಡ್ ಸಾನು ಮಮ್ಮ. ಇಲ್ಲಿ ಬನ್ನಿ, ಇಲ್ಲಿ ಅಲ್ಲಿ ಸ್ವಲ್ಪ ಇತ್ತು, ಇವಾಗ ಅವ್ಳು ಬೈಟಾಕಿ ದೊಡ್ಡದ್ ಮಾಡಿದ್ಲು. ಇವೆಲ್ಲ ನೀರ್ ಖಾಲಿ ಆಗ್ಬೇಕು. ನೀರು ಇರುತ್ತೆ ನೋಡಿ, ಇಷ್ಟು ನೀರು ಇರ್ತದೆ ಆ ಲೆವೆಲ್ಗೆ ನೀರು ಇರ್ತಕ್ಕಂಥ ಆ ಲೆವೆಲ್ಗೆ. ದಾನ್ವಿದು ಯಾಕೆ ನೀನೇ ಬರೀತಿದ್ಯಾ ಸಾನು? ಅವಳು ಬೇಡ ಅಂದಿದ್ದಕ್ಕೆ ಬರೀತಾ ಇಲ್ಲ, ನೀನ್ ಬರೀತಿದ್ಯಲ್ಲ ಯಾಕೆ? ಕೊಡು, ಅವಳಿಗೇನೆ ಬರೀತಾಳೆ. ಸಾನು ಇದಕ್ಕೆ ಅಂಡರ್ ಗ್ರೌಂಡ್ ಸಂಪ್ ಅನ್ನೋದು. ಇಂಡಿವಿಜುವಲ್ ಮನೆಗಳಲ್ಲಿ ಮಾತ್ರನೇ ಇರುತ್ತೆ, ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ದೊಡ್ಡ ದೊಡ್ಡದು, ನಾವು ಇಳಿಯಕ್ಕಾಗಲ್ಲ. ಹಾ
ದಾನ್ವಿ ನಮ್ದು ಬೇಡ ನಡೀರಿ, ನಾಳೆ ತೊಳಿಬೇಕು, ಎಲ್ಲ ಹೋಗುತ್ತೆ. ಹೇ ಎಲ್ಲ ಕಡೆಯಿಂದ ತೊಳಿತೀವಿ. ಆಯ್ತು ನಡಿ ಹೋಗೋಣ. ಹ್ಞೂ ಹತ್ತಿಸ್ತೀನಪ್ಪ. ಈಗ ಸ್ನೇಹಿತರೆ ಊಟ ಮಾಡಿಬಿಟ್ಟು ವಾಕ್ ಮಾಡೋಣ ಅಂತ ಟೆರೆಸ್ ಮೇಲೆ ಬಂದೆ. ಅಷ್ಟೊತ್ತಿಗೆ ನಮ್ಮ ಮಕ್ಕಳು ನಾವು ಸ್ಟಾರ್ ಗೇಜಿಂಗ್ ಮಾಡಬೇಕು, ನಾವು ಮಾಡ್ಬೋದಾ ಅಂತ ಹೇಳ್ಬಿಟ್ಟು ನೋಡಿ ಏನು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂತ. ಈಗ ಸ್ಟಾರ್ ಗೇಜ್ ಮಾಡಿಬಿಟ್ಟು ಚಿತ್ರಗಳು ಬರೀತಾರಂತೆ ಅಲ್ಲಿ ಏನೇನು ನೋಡಿದ್ರು ಅಂತ. ಸೊ ಇವತ್ತು ಮಳೆ ಬಂತಲ್ವಾ, ಸಂಜೆ ಜಾಸ್ತಿ ಮೋಡಗಳಿದೆ, ಸ್ಟಾರ್ಸ್ ತುಂಬ ಇಲ್ಲ, ಬಟ್ ಸ್ಟಿಲ್ ಸ್ಟಾರ್ಸ್ ಇದೆ. ಅಲ್ಲಿ ನೋಡಿ ಒಂದೊಂದೊಂದೊಂದು ಶೈನ್ ಆಗ್ತಾ ಇದೆ ಅಲ್ಲಿ ನೋಡಿ. ಸೊ ಚೆನ್ನಾಗಿದೆ, ತಣ್ಣಗಿದೆ ಗಾಳಿ, ನೋಡಿಕೊಂಡು ಮಲ್ಕೊಂಡು ಚೆನ್ನಾಗಿ ಅನ್ನಿಸ್ತಾ ಇದೆ. ಹೋಗೋದಕ್ಕೆ ಮನಸ್ಸೇ ಬರ್ತಾ ಇಲ್ಲ, ಬಟ್ ನನಗೆ ಟೈಮ್ ಆಯಿತು, ನಿದ್ದೆ ಬರ್ತಾ ಇದೆ, ಈಗ ಹೋಗಬೇಕು. ನೀವು ಇಲ್ಲೇ ಇರ್ತೀರಾ, ನಾನು ಹೋಗ್ಲಾ? ನೀವು ಇರಿಬೇಕಿದ್ರೆ ಅಮ್ಮಮ್ಮಂಗೆ ಹೇಳ್ತೀನಿ ಬರೋದಕ್ಕೆ ಮೇಲೆ. ಓಕೆ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಬಾಯ್ ಬಾಯ್ ಸ್ನೇಹಿತರೆ.